ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ನೀವೇನಾದರೂ ಇಂಡಿಯಾ ಪೋಸ್ಟ್ ಆಫೀಸಿಗೆ ಅಪ್ಲೈ ಮಾಡಬೇಕಂತಿದ್ರೆ ಬನ್ನಿ, ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ತಿಳಿಸ್ಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಸ್ಪರ್ಧಾ ಚೇತನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಪ್ಲೈ ಮಾಡೋಕ್ಕೂ ಮುಂಚೆ ಬೇಕಾಗುವ ದಾಖಲೆಗಳು ಮತ್ತು ಅರ್ಹತೆಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅರ್ಹತೆಗಳು SLC ಪಾಸ್ ಇರಬೇಕು ಮತ್ತು ಸ್ಥಳೀಯವಾಗಿ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ಮೂರನೇದಾಗಿ ಸೈಕಲ್ ಅಥವಾ ಬೈಕನ್ನು ಓಡಿಸಲು ಬರಬೇಕು. ಈ ಮೂರು ಬರಬೇಕು. ನಂತರ ದಾಖಲೆಗಳು, ಬೇಕಾಗುವ ದಾಖಲೆಗಳೇನೆಂದರೆ ಒಂದನೇದು SLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಎರಡನೇದು ಆಧಾರ್ ಕಾರ್ಡನ್ನು ಹೊಂದಿರಬೇಕು, ಮೂರನೇದು ಮೊಬೈಲ್ ನಂಬರ್ ಇರಬೇಕು, ನಾಲ್ಕನೇದು ಇಮೇಲ್ ID, 5 ಫೋಟೋ ಇರಬೇಕು. ಆ ಫೋಟೋ 50 KB ಒಳಗಡೆ ಇರಬೇಕು. ಮತ್ತೊಂದು ಆರನೇದು ಸಿಗ್ನೇಚರ್ 20 KB ಒಳಗಡೆ ಇರಬೇಕು. ಏಳನೇದು ಕ್ಯಾಶ್ ಆ್ಯಂಡ್ ಇನ್ಕಮ್, ಮೋಸ್ಟಾಗಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಕಂಪಲ್ಸರಿ ಬೇಕು. ಈಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತದೆ ಕೆಳಗಡೆ GDS ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಸರ್ಚ್, ಮೊದಲನೇದಾಗಿ ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 3 ಸ್ಟೆಪ್ ಇರುತ್ತೆ. ಒಂದು ಸ್ಟೆಪ್ 1 ಅಥವಾ ಸ್ಟೇಜ್ 1 ರಿಜಿಸ್ಟ್ರೇಷನ್ ಮತ್ತು ಅಪ್ಲೈ ಆನ್ಲೈನ್ ಅಂತ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ಮುಂದ್ಗಡೆ ಪೇಮೆಂಟ್ ಅಂತ ಕಾಣಿಸುತ್ತೆ. ಇಲ್ಲಿ ಈಗ ಅಪ್ಲಿಕೇಶನನ್ನು 15/7/2024 ಕರೆದಿದ್ದಾರೆ. ಅದು ಕ್ಲೋಸಿಂಗ್ ಡೇಟು 5/8/2024 ಅಂದರೆ ಆಗಸ್ಟ್ 5 ತನಕ ಇರುತ್ತೆ. ಅಷ್ಟರೊಳಗಡೆ ಎಲ್ಲರೂ ಯಾರು ಅಪ್ಲೈ ಮಾಡಿಲ್ಲ ಅವ್ರು ಅಪ್ಲೈ ಮಾಡ್ಕೊಳ್ಳಿ. ಈಗ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿದ ನಂತರ OTP ಮೇಲೆ ಕ್ಲಿಕ್ ಮಾಡಬೇಕು. ವ್ಯಾಲಿಡ್ ಮೊಬೈಲ್ ನಂಬರ್ ಅಂತ ಕಾಣಿಸ್ತದಲ್ಲ, ಇಲ್ಲಿ ಎಂಟ್ರಿ ಮಾಡೋಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಬಂದಂಥ OTPಯನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಎಂಟ್ರಿ ಮಾಡ್ಕೊಳ್ಳಿ. ಈಗ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಇಮೇಲ್ ID ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲಲ್ಲಿರುವಂಥ ಇಮೇಲ್ ಐಡಿನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ವ್ಯಾಲಿಡ್ ಇಮೇಲ್ ಅಂತ ಕಾಣಿಸ್ತದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ ಬಂದಂಥ OTPಯನ್ನು ಪಕ್ಕದಲ್ಲಿ ಕಾಣಿಸ್ತದೆ ಖಾಲಿ ಜಾಗ ಅಥವಾ ಖಾಲಿ ಪ್ಲೇಸ್, ಅಲ್ಲಿ ಎಂಟ್ರಿ ಮಾಡಿ ಪಕ್ಕದಲ್ಲಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನೇಮ್ ಕೇಳುತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತೋ ಅದೇ ಥರ ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಮ್ಮ ನೇಮ್ನ ಎಂಟ್ರಿ ಮಾಡಿ. ನಾನೀಗ ನೇಮ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ತಪ್ಪಾಗದೇ ರೀತಿ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಪೇಸ್ ಯಾವ ಥರ ಇರುತ್ತೋ ಅದೇ ಥರ ನಿಮ್ಮ ನೇಮ್ನ ಎಂಟ್ರಿ ಮಾಡ್ಕೊಳ್ಳಿ. ಈಗ ಇಲ್ಲಿ ಕೆಳಗಡೆ ಫಾದರ್ ನೇಮ್ ಕೇಳುತ್ತೆ. ಫಾದರ್ ನೇಮ್ ಕೂಡ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆಯೇ ಕ್ಯಾಪಿಟಲ್ ಲೆಟರ್ಸಲ್ಲಿ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ ಕಾಣುತ್ತೆ. ಆ ಡೇಟ್ ಆಫ್ ಬರ್ತ್ ಕೂಡ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆಯೇ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಈ ಎಂಟ್ರಿ ಮಾಡ್ಕೊಳ್ಳಿ. ಮಂತು, ಡೇಟು, ಇಯರು ಎಕ್ಸಾಕ್ಟ್ಲಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಎಂಟ್ರಿ ಮಾಡಬೇಕು. ಕೆಲವು ಡೇಟ್ ಆಫ್ ಬರ್ತು SLC ಮಾರ್ಕ್ಸ್ ಕಾರ್ಡ್ ಬೇರೆ ಇರುತ್ತೆ, ತಮ್ಮ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ, ನೋಡ್ಕೊಂಡು ಎಂಟ್ರಿ ಮಾಡಿ. ನಂತರ ಕೆಳಗಡೆ ನಿಮ್ಮ ಜೆಂಡರ್ ಯಾವ್ದು ಬರ್ತದೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ಅಂತೇಳಿ ಕೇಳುತ್ತೆ. ಕಮ್ಯುನಿಟಿ ಅದು ಯಾವುದು, UR ಜನರಲ್ ಬರುತ್ತೋ ಅಥವಾ EWS ಬರುತ್ತೋ, OBC ಬರುತ್ತೋ, SC ST ಬರುತ್ತೋ ಅಂತೇಳಿ ಕೇಳುತ್ತೆ. ನಾನಿಲ್ಲೀಗ OBC ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ನೀವು SLCಯನ್ನು ಯಾವ ರಾಜ್ಯದಲ್ಲಿ ಪಾಸ್ ಮಾಡಿರಿ ಅಂತ ಕೇಳುತ್ತೆ. ಈಗ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಕೆಳಗಡೆ ಯಾವ ವರ್ಷ ನೀವು SLCಯನ್ನು ಪಾಸ್ ಮಾಡಿದ್ರಿ ಅಂತ ಕೇಳುತ್ತೆ. ನಾನು 2017 ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಯಾವ ವರ್ಷ SLCಯನ್ನು ಪಾಸ್ ಮಾಡಿದಿರೋ ಆ ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಕಾಣಿಸ್ತಕ್ಕಂಥ ಗ್ರೀನ್ ಕಲರ್ ಕಾಣಿಸ್ತಲ್ಲ ಕ್ಯಾಪ್ಚಾ ಕೋಡನ್ನು ಆ ಪಕ್ಕದಲ್ಲಿ ಯಾವ ರೀತಿ ಇದೋ ಅದೇ ರೀತಿ ಎಂಟ್ರಿ ಮಾಡಬೇಕು. ಮಾಡಿದ ನಂತರ ಕೆಳಗಡೆ ಕಾಣುವ ಬ್ಲೂ ಕಲರ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ನಿಮಗೆ ಮುಂದಿನ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡೋಣ. ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಹೇಳಿ ತೋರಿಸುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ಕೆಳಗಡೆ
ನಿಮ್ಮ ಡೀಟೇಲ್ಸ್ ಅಪ್ಲೈ ಮಾಡಿದ್ವಲ್ಲ ಆ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ಕರೆಕ್ಟದಲ್ಲಿ ಚೆಕ್ ಮಾಡ್ಕೊಳ್ಳಿ ಸರಿ. ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ನಂತರ ನಿಮ್ಮದು ಹ್ಯಾಂಡಿಕ್ಯಾಪ್ಟ್ ಅಥವಾ ಡಿಸಬಿಲಿಟಿ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಎಸ್ ಕೊಡ್ತಾಯಿದ್ದೀನಿ. ನಂತರ ಅದು ಯಾವ ಕ್ಯಾಟಗರಿ ಮೇಲೆ ಬರುತ್ತೆ ಅಂತೇಳಿ ಕೇಳುತ್ತೆ. ಕ್ಯಾಟಗರಿ ABC ಅಂತ ಇದೆ, ನೀವು ಯಾವ್ದು ಬೇಕಾದ್ರೆ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ, ಒಂದೊಂದೇ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಮ್ಮದು ಇಲ್ಲಿ ಕ್ಯಾಟಗರಿ C ಬರ್ತಾಯಿದೆ, ಅದನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮ್ಮದು ಕೂಡ ಹ್ಯಾಂಡಿಕ್ಯಾಪ್ಟ್ ಯಾವ ಥರ ಬರುತ್ತೋ ಅದನ್ನೇ ಚೆಕ್ ಮಾಡ್ಕೊಂಡು ನೋಡಿ ಹಾಕಿದ ನಂತರ ಇಲ್ಲಿ ಕೆಳಗಡೆ ನೀವು SLCಯಲ್ಲಿ ಯಾವ ಲ್ಯಾಂಗ್ವೇಜನ್ನು ಓದಿದ್ದೀರಾ ಅಂತ ಕೇಳುತ್ತೆ. ಒಂದನೇದು ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜನ್ನು ನಾವು SLCಯಲ್ಲಿ ಓದಿರ್ತೀವಿ. ಆದ್ದರಿಂದ ನಾನು ಇಲ್ಲಿ ಇಂಗ್ಲೀಷ್, ಕನ್ನಡ ಮತ್ತು ಹಿಂದಿ 3 ಇದಾವಲ್ಲ ಆ 3 ಸೆಲೆಕ್ಟ್ ಮಾಡಿ ಕೆಳಗಡೆ ಓಕೆ ಕೊಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಲ್ಯಾಂಗ್ವೇಜನ್ನು ನೀವು ಓದಿದ್ದೀರಾ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡು, ಥರ್ಡು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ವೆದರ್ ಯು ಎಂಪ್ಲಾಯ್ಡ್ ಅಂತ ಕೇಳುತ್ತೆ, ನೋ ಅಂತ ಕೊಡ್ತಾಯಿದ್ದೀನಿ. ಕೊಟ್ಟಮೇಲೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕೇಳುತ್ತೆ. ಫೋಟೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಫೋಟೋ 50 KB ಒಳಗಡೆ ಇರಬೇಕು. ನಾನು ಈಗ ಫೋಟೋವನ್ನು ಹುಡುಕಿ ಫೋಟೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಫೋಟೋವನ್ನು ಕರೆಕ್ಟಾಗಿ ರಿಸೈಜ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಫೋಟೋ ಅಪ್ಲೋಡ್ ಆಯಿತು. ನಂತರ ಕೆಳಗಡೆ ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸಿಗ್ನೇಚರ್ನ 20 KB ಒಳಗಡೆ ಇರುವಂತೆ ರೆಡಿ ಮಾಡಿ ಇಟ್ಕೊಂಡು ನಿಮ್ಮ ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡಿ. ಅಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದ ನಂತರ ನಿಮ್ಮ ಪೂರ್ತಿಯಾಗಿ ಡೀಟೇಲ್ಸ್ ಎಂಟ್ರಿ ಮಾಡಿದ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಒಂದು ಬಾರಿ ನೀವು ಎಂಟ್ರಿ ಮಾಡಿದ ಡೀಟೇಲ್ಸ್ ಕರೆಕ್ಟ್ ಇದೆ ಅಥವಾ ರಾಂಗ್ ಇದೆ ಅಂತೇಳಿ ಒಂದು ಬಾರಿ ಚೆಕ್ ಮಾಡಿಕೊಂಡು ಸರಿಯಾಗಿ ನೋಡಿಕೊಂಡು ಮುಂದುವರಿಸಿ. ನನಗೆ ಇಲ್ಲಿ ಚೆಕ್ ಮಾಡ್ಕೊಳ್ತಾಯಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. ಆದ ಕಾರಣ ನಾನು ಇಲ್ಲಿ ಒಂದು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈಗ ನಮ್ಮ ರಿಜಿಸ್ಟರ್ ನಂಬರನ್ನು ತೋರಿಸುತ್ತೆ. ನಮ್ಮ ರಿಜಿಸ್ಟರ್ ನಂಬರ್ನ ಒಂದು ಬಾರಿ ಬರೆದಿಟ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಈಗ ನಾನು ಈ ನಂಬರ್ನ ಸ್ಕ್ರೀನ್ಶಾಟ್ ತಗೊಳ್ತಾ ಇದ್ದೀನಿ. ಈ ನಂಬರ್ನ ಒಂದು ಬಾರಿ ಕಾಪಿ ಮಾಡಿಕೊಂಡು ಅಥವಾ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. ನನಗೆ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಮುಂದಿನ ಏನು ಕೇಳುತ್ತೋ ಅಲ್ಲಿ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತಾಯಿದ್ದೀನಿ. ಇಲ್ಲಿ ಕಂಟಿನ್ಯೂ ಟು ಅಪ್ಲೈ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸರ್ಕಲ್ ಅಪ್ಲೈಯಿಂಗ್ ಪರ್ ಅಂತ ಕೇಳ್ತಾ ಇದೆ, ಅಂದರೆ ರಾಜ್ಯಗಳನ್ನು ತೋರಿಸುತ್ತೆ. ಇನ್ನು ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ಬೇಕಂತಿದ್ರೋ ಆ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರ್ನಾಟಕ ಅಂತ ಮಾಡ್ಕೊಂಡು ಮುಂದೆ ಕೊಡ್ತಾಯಿದ್ದೀನಿ. ಆಗ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಬಂದಂಥ OTP ನಾವು ಇಲ್ಲಿ ಎಂಟ್ರಿ ಮಾಡಿ ಮುಂದೆ ಹೋಗೋಣ. ಎಂಟ್ರಿ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಯಾಪ್ಚರ್ ಕೇಳ್ತಾರೆ, ಆ ಕ್ಯಾಪ್ಚನ್ ಕೂಡ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕೊಟ್ಟ ನಂತರ ಒಂದು ಹೊಸ ಪೇಜ್ ಓಪನ್ ಆಯಿತು. ಇಲ್ಲಿ ಕೆಳಗಡೆ ಅಡ್ರೆಸ್ ಕೇಳುತ್ತೆ. ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೋ ಆ ಥರ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ. ನಾನೀಗ ಅಡ್ರೆಸ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಎಂಟ್ರಿ ಮಾಡಿದ ನಂತರ ಪಕ್ಕದಲ್ಲಿ ಸೇಮ್ ಅಡ್ರೆಸ್ ಕೇಳುತ್ತೆ, ಪರ್ಮನೆಂಟ್ ಅಡ್ರೆಸ್ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಾವು SLC ಯಾವ ಬೋರ್ಡಲ್ಲಿ ಪಾಸಾಗಿದ್ವಿ ಅಂತೇಳಿ ಕೇಳುತ್ತೆ. ಈಗ ನಾನು ನಮ್ಮದು SLC ಯಾವ ಬೋರ್ಡಲ್ಲಿ ಪಾಸಾಗಿದ್ವಿ ಅಂತೇಳಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಕರ್ನಾಟಕ ಸೆಕೆಂಡ್ರಿ ಬೋರ್ಡು 2014ರಿಂದ 2022 ಅಂತ ತೋರಿಸ್ತಾ ಇದೆ. ನಾನು ಈಗ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ 2014ರಿಂದ 2022 ಒಳಗಡೆ ಪಾಸಾಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಕೇಳುತ್ತೆ, ಮಾರ್ಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ನಂತರ ನೀವು SLCಯಲ್ಲಿ ಪಡೆದಂಥ ಅಂಕಗಳನ್ನು ಸಬ್ಜೆಕ್ಟ್ ವೈಸು ಟೈಪ್ ಮಾಡಬೇಕಾಗತ್ತೆ. ನನಗೆ ಟೈಪ್ ಮಾಡ್ಕೊಂಡಿದ್ದೀನಿ. ಮುಂದೆ CGPA ಈಸ್ ನಾಟ್ ಅಲೌಡ್ ಬೈ ಯುವರ್ ಬೋರ್ಡ್, ಯು ಮೇ ಲೀವ್ ದಿಸ್ ಫೀಲ್ಡ್ ಆ್ಯಸ್ ಬ್ಲ್ಯಾಕ್ ಅಂತ ಕೇಳುತ್ತೆ. ಅಲ್ಲಿ ಖಾಲಿ ಬಿಟ್ಟು ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಮುಂದೆ ಇನ್ನೊಂದು ಪೇಜ್ ಓಪನ್ ಆಯಿತು. ಈಗ ಚೂಸ್ ಪ್ರಿಫರೆನ್ಸ್ ಅಂತ ಕೇಳ್ತಾ ಇದೆ, ಅಂದರೆ ನಾವು ಯಾವ ಜಿಲ್ಲೆಗೆ ಆಗಬೇಕಂತೇಳಿ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡಬೇಕು. ಡಿವಿಷನ್ ಮೇಲೆ ಸೆಲೆಕ್ಟ್ ಮಾಡಿ ನೀವು ಯಾವ ಜಿಲ್ಲೆಗೆ ಆಗಬೇಕಂತ ಅಂದ್ಕೊಂಡಿದ್ರು ಆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ನಾವು ಪ್ರಿಫರೆನ್ಸ್ ತೋರಿಸುತ್ತೆ. ನೀವು ಯಾವ ಊರಿಗೆ ಪ್ರಿಫರೆನ್ಸ್ ಫಸ್ಟ್ ಕೊಡ್ತಾಯಿದ್ರೋ ಆ ಊರನ್ನ ಸೀರಿಯಲ್ ವೈಸ್ ಪ್ರಕಾರ 1, 2, 3, 4 ಆ ಥರ ಕಂಟಿನ್ಯೂ ಆಗಿ ನಂಬರ್ನ ಕೊಡಬೇಕಾಗುತ್ತೆ. ನಾನಿಲ್ಲಿ ಮೊದಲು ನಾನು OBC ಹಾಕಿದ ಕಾರಣ OBCಗೆ ಎಲ್ಲ ಫಸ್ಟು ಸೀರಿಯಲ್ ಆಗಿ ನಂಬರ್ ಕೊಡ್ತಾ ಹೋಗ್ತೀನಿ. ನಂತರ URಗೆ ಕೊಡ್ತಾ ಹೋಗ್ತೀನಿ. ನೀವು ಕೂಡ UR ಅಂದರೆ ಜನರಲ್ ಕ್ಯಾಟಗರಿ, ಅದಕ್ಕೂ ಸೀರಿಯಲ್ ನಂಬರ್ ಪ್ರಕಾರ ಕೊಡ್ಬೋದು ಮತ್ತು ಈ OBCನೂ ಕೊಡ್ಬೋದು. ನೀವು ಯಾವುದು ಫಸ್ಟ್ ನಿಮಗೆ ಹತ್ರ ಆಗುತ್ತೋ ಅಥವಾ ಯಾವುದು ನಿಮಗೆ ಸ್ಯಾಲ್ರಿ ಮಂತ್ಲಿ ಜಾಸ್ತಿ ಆಗುತ್ತೋ ಅದಕ್ಕೆಲ್ಲ ಸೆಲೆಕ್ಟ್ ಮಾಡ್ಕೊಂಡು
ಚಾಯ್ಸ್ ಮಾಡ್ಕೊಂಡು ಕೊಡ್ತಾ ಹೋಗಿ. ನಾನೀಗ ಆಲ್ರೆಡಿ ಎಲ್ಲ ಮಾಡಿದ್ದೀನಿ. ನಂತರ ಇಲ್ಲಿ ಕೆಳಗಡೆ ಡಿಕ್ಲೇರೇಷನ್ ಅಂತ ಕೇಳುತ್ತೆ. ಡಿಕ್ಲೇರೇಷನ್ ಕೊಟ್ಟು ಕೆಳಗಡೆ ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಈಗ ಒಂದು ಅಪ್ಲಿಕೇಶನ್ ಫಾರ್ಮು ಪ್ರಿಂಟ್ ಆಗುತ್ತೆ. ಎಲ್ಲ ನಮ್ಮ ಡೀಟೇಲ್ಸ್ ನಾವು ಹಾಕಿದ್ದೆಲ್ಲ ಡೀಟೇಲ್ಸು ಎಲ್ಲ ತೋರಿಸುತ್ತೆ. ಇಲ್ಲಿ ನಾವು ಹ್ಯಾಂಡಿಕ್ಯಾಪ್ಟ್ ಆದ ಕಾರಣ ಯಾವುದೇ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು SC/ST ಲೇಡೀಸ್ ವುಮೆನ್ಸ್ಗೆ ಯಾವುದೇ ಫೀಸ್ ಅವಶ್ಯಕತೆ ಇಲ್ಲ, ಯಾವುದೇ ಫೀಸ್ ಕಟ್ಟೋ ಆಗಿಲ್ಲ. OBC ಜನರಲ್ ಮತ್ತು EWS ಸ್ಟೂಡೆಂಟ್ಸ್ಗೆ ₹100 ಫೀಸ್ ಇರುತ್ತೆ, ₹100 ಪೇ ಮಾಡಬೇಕು. ಇಲ್ಲಿ ನಾನೀಗ ಪ್ರಿಂಟು ತಗೊಳ್ತಾ ಇದ್ದೀನಿ. ಪ್ರಿಂಟ್ ಕೊಟ್ಟು PDF ಅಂತ ಸೇವ್ ಮಾಡ್ತಾಯಿದ್ದೀನಿ. ಈಗ ನಾನು PDF ಮೇಲೆ ಕ್ಲಿಕ್ ಮಾಡಿ ನನ್ನ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತಗೊಳ್ತಾ ಇದ್ದೀನಿ. ಈಗ ನಾವು ಇಲ್ಲಿಗೆ ಸಕ್ಸಸ್ಫುಲ್ಲಾಗಿ ಇದು ಇಂಡಿಯನ್ ಪೋಸ್ಟ್ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ. ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಕಂಪ್ಯೂಟರ್ ಶಾಪಿಗೆ ಹೋಗಿ ದುಡ್ಡು ಕಟ್ಟಿ ಅಪ್ಲೈ ಮಾಡಿಸೋದಕ್ಕಿಂತ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು.